Mangalore 48 kilometers. Yay, we are coming. Hey Doraemon. तू ही मेरी rider, तू ही मेरी दोस्त. ಹಲೋ ನಮಸ್ಕಾರ, ನಾನು ಗೋಲ್ವಾಯ್ಕ ಕೋಮಲ್. ಸೊ ಭಾಳ ಟೈಮ್ ಆದಮೇಲೆ ಬ್ಯಾಕ್ ಟು ಕ್ಯಾಮ್ರಾ. ಇವತ್ತು ಸಮಥಿಂಗ್ ಸ್ಪೆಷಲ್. ಆ್ಯಕ್ಚುಲಿ ಇದು ರೈಡ್ ಹೆಂಗಿತ್ತಪ್ಪ ಅಂತಂದ್ರೆ ಹೋಗೋದು ಕ್ಯಾನ್ಸಲ್ ಆಗಲ್ಲ. ಲೈಕ್ ಇವತ್ತೊಕ್ಕೆ ನಾಳೋಕೆ ಅಂತಂದು ಹೇಳಿ ಇವತ್ತಿನ 5th ಡೇ. ಸೊ ಇವತ್ತು ಹೊಂಟೀವಿ ಎಲ್ಲಪ್ಪ ಅಂತಂದ್ರೆ ಔಟ್ ಆಫ್ ಸ್ಟೇಟ್, ನಾಟ್ ಇನ್ ಸ್ಟೇಟ್, ಔಟ್ ಆಫ್ ಸ್ಟೇಟ್. ಆ್ಯಕ್ಚುಲಿ 8 ಜನ 9 ಜನ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಎಂಡ್ ಆಫ್ ದಿ ಮೂಮೆಂಟ್ ಹೆಂಗಾತಪ್ಪ ಅಂದ್ರೆ ನಂದು ಅದು ಕೆಲಸ ಐತಿ, ನಂದು ಇದು ಕೆಲಸ ಐತೆ ಅಂತಂದು ಹೇಳೋರು. ಆದ್ರೆ ಬಟ್ ಲಾಸ್ಟ್ ನಾ ಏನೇನು ಡಿಸೈಡ್ ಆಗಿದ್ದಪ್ಪ, ಯಾರು ಬರಲಿ ಬಿಡಲಿ ನಾ ಒಬ್ಳಂತೂ ಹೋಗೋತೀನಿ ಅಂತಂದಿತ್ತು. ಬೈ ಬಿಕಾಸ್ ಐ ಲವ್ ಟು ಟ್ರಾವೆಲ್ ಸೋಲೋ ಅಂಟ್ರಪ್ಪ ಅಂದ್ರೆ ಇನ್ನೊಂದು ಪೀಸ್. ಯಾವುದು ಚಿಂತೆ ಇರೋಂಗಿಲ್ಲ, ಹಿಂದೆ ಬರತಾರೋ ಇಲ್ಲೋ, ಮುಂದೆ ಹೋಗಾರೋ ಇಲ್ಲೋ, ಇದು ಯಾವುದು ಟೆನ್ಷನ್ ಇರೋಂಗಿಲ್ಲ. ಟೆನ್ಷನ್ಲೆಸ್ ಹೋಗ್ಬೋದು. ಲೆಟ್ಸ್ ಗೋ. ಸೊ ಏನಪ್ಪ ಅಂತಂದ್ರೆ ನಾವು ಕುಮಟಾಯಿಂದ ಲೆಫ್ಟ್ ಬಂದೀವಿ. ರೈಟ್ ಹೋದ್ರೆ ಕಾರವಾರ, ಲೆಫ್ಟ್ ಬಂದರೆ ಗೋಕರ್ಣ. ಸೊ ಲೆಫ್ಟ್ ಬಂದೀವಿ. ನಾನು ಗೋಪ್ರೋ ಯಾಕೆ ಆಫ್ ಮಾಡಿಬಿಟ್ಟಪ್ಪ ಅಂದ್ರೆ ಭಾಳ ಜೋರು ಮಳೆ ಬರತ್ತಿತ್ತು. ಅದಕ್ಕೋಸ್ಕರ ರಿಸ್ಕ್ ಬೇಡಪ್ಪ ಅಂತಂದು ಹೇಳಿ ಗೋಪ್ರೋ ಆಫ್ ಮಾಡಿಬಿಟ್ಟೆ. ಸೊ ಈಗೆಲ್ಲಿದ್ದೇವಪ್ಪ ಅಂತಂದು ಗೋಕರ್ಣಾಗ ಯಾವುದೋ ಒಂದು ರೆಸ್ಟೋರೆಂಟ್ ಐತೆ. ಆ ರೆಸ್ಟೋರೆಂಟ್ ಒಳಗೆ ಬ್ರೇಕ್ಫಾಸ್ಟ್ ಮಾಡೋಕೆ ನಿಂತೀವಿ. ಟೈಮ್ ಎಷ್ಟಾಗೈತಪ್ಪ ಅಂದರೆ 8 o'clock ಆಗೈತಿ. ಆ್ಯಕ್ಚುಲಿ ಇಷ್ಟು ದಿನ ಮಳೆ ಇರಲಿಲ್ಲ ಅಂತ. ಸೊ ಇವತ್ತಿಂದ ಮಳೆ ಸ್ಟಾರ್ಟ್ ಆಗೈತಿ. ನಾನು ರೈನ್ ಜಾಕೆಟ್ ಹಾಕ್ಕೊಂಡೆ, ಬಟ್ ರೈನ್ ಪ್ಯಾಂಟ್ ಹಾಕ್ಕೊಂಡಂದು ಮರೆತೆ. ಸೊ ಫುಲ್ ಹಸಿ ಆಗೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಮತ್ತು ನಮ್ದು ಜರ್ನಿ ಕಂಟಿನ್ಯೂ ಆಗೈತಿ. ಇಲ್ಲಿಂದ ಫಸ್ಟ್ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಕೊರಗಜ್ಜ ಹೊಂಟೇವಿ, ಮಂಗಳೂರು ಹತ್ರ. ಅಲ್ಲಿಂದ ನೆಕ್ಸ್ಟ್ ಕಣ್ಣೂರು ಹೋಗ್ತೀವಿ. ಸೊ ಇದು ಆಲ್ಮೋಸ್ಟ್ ಒಂದು 10-11 ಡೇಸ್ ಟ್ರಿಪ್. ಮಳೆ ಹೆಂಗಿದಪ್ಪ ಅಂದ್ರೆ ಇಷ್ಟು ಜೋರು ಐತಿ. ಇದು ಆ್ಯಕ್ಚುಲಿ ಕಡಿಮೆ ಆಗೈತಿ, ಭಾಳ ಕಡಿಮೆ ಆಗೈತಿ. ಕಾಣತಿಲ್ಲ ಮಳೆ ಆಗೈಸ್. ಸೊ ಇದು ನಾನು ಗ್ಲೌಸ್ ಹಾಕ್ಕೊಂಡಿದ್ದೆ, ಹೊಸ ಗ್ಲೌಸ. ಕಲರ್ಫುಲ್ ಇಲ್ಲಿ ಯಾವ್ದಿತ್ತು ಅದರದ್ದು ಬ್ಲ್ಯಾಕ್ ಕಲರ್ ಹೋಗಿ ಕೈ ಒಳಗೆಲ್ಲ ಬರತ್ತೈತಿ. ಶೂಸ್ ಫುಲ್ ಶೂ ಒಳಗೆ ಹಿಂಗಂತಾನೆ ನೀರು, ಇಲ್ಲಿ ನೋಡ್ರಿ ನೀರು ಬರತ್ತೈತಿ ಹೊರಗೆ. ಅಷ್ಟು ಆಪರಿ ಹಸಿ ಆಗೈತಿ. ಪ್ಯಾಂಟ್ ಗಿಂಟ್ ಎಲ್ಲ ತೊಗೆದೈತಿ. ಮಳೆ ಈಗ ಸ್ವಲ್ಪ ಕಡಿಮೆ ಆಗೈತಿ, ಬೆಟರ್. ಬಟ್ ಹಿಂಗೆ ಕಂಟಿನ್ಯೂ ಐತಿ. ವೆದರ್ ಒಳಗೆ ಚೆಕ್ ಮಾಡಿದ್ರು ಹಿಂಗೆ ತೋರ್ಸಾತೈತಿ. ಡೇಂಜರ್. ಏ ಡೋರೆಮೋನ್, ಕ್ಯಾಮ್ರಾ ಚಾಲು ಆದ ತಕ್ಷಣ ಮುಖ ಮುಚ್ಚೋದನ. ಕ್ಯಾಮ್ರಾ ಚಾಲು ಆದ ತಕ್ಷಣ ಮುಖ ಮುಚ್ಚೋದ. ಗೋಪುರ ಇಷ್ಟು ತನಕ ತೆಗೆದಿಟ್ಟಿದ್ದೆ. ಬಟ್ ಆಮೇಲೆ ಏನು ಅನ್ನಿಸ್ತಪ್ಪ ಅಂತಂದ್ರೆ ನಡೀತೈತಿ, ಏನಾಗಲ್ಲ, ಸ್ವಲ್ಪ ರಿಸ್ಕ್ ತಗೊಂಡು ವ್ಲಾಗ್ ಮಾಡೋಣ ಅಂತಂದು ಹೇಳಿ ಮತ್ತೆ ಗೊಬ್ಬರ ತೆಗ್ದೆ. ಮತ್ತೆ ವಾಪಸ್ ಮೌಂಟ್ ಮಾಡೀನಿ. ಸೊ ಎಕ್ಸಾಕ್ಟ್ ಎಲ್ಲದೀವಿ ನನಗೂ ಗೊತ್ತಿಲ್ಲ. ಮೋಸ್ಟ್ ಪ್ರಾಬ್ಲಿ ನಂಗೆ ಅನ್ಸಿದ ಪ್ರಕಾರ ಹೊನ್ನಾವರ ದಾಟಿ ಮುಂದೆ ಬಂದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಪಿಟ್ ಸ್ಟಾಪ್. ಈಗ ಫ್ಯೂಲಿಗೆ ಪಿಟ್ ಸ್ಟಾಪ್ ಆಗಿತ್ತು. ಈಗ ನೆಕ್ಸ್ಟ್ ಪಿಟ್ ಸ್ಟಾಪ್ ಎಲ್ಲಿಗಪ್ಪ ಅಂತಂದ್ರೆ ಮರವಂತೆ ಬೀಚ್ ನೋಡಿದ್ದೈತಿ. ಬಟ್ ಸ್ಟಿಲ್ ಮತ್ತೆ ಇನ್ನೊಂದು ಸತೆ ನೋಡಿ ಸ್ವಲ್ಪ ನಮ್ಮದು ಏನದು ಡ್ರೋನ್ ಹಾರಿಸಿ. ಇಲ್ಲದೆ ನಾವು ಇದಿದೆ ಮುರುಡೇಶ್ವರ. ಸೊ ಇದು ಮುರುಡೇಶ್ವರದ ಕಮಾನ್. ಕ್ಯಾಮ್ರಾ ಬ್ಲರ್ ಆಗ್ತಿರ್ತೈತಿ ಮಳೆ ಹೊಡೆತಕ್ಕ. ಬಟ್ ಎನಿವೇಸ್ ಅಡ್ಜಸ್ಟ್ ಮಾಡ್ಕೊಳ್ರಿ ಸ್ವಲ್ಪ. ಅವ ನಮ್ಗೆ ಅಲ್ಲಿ ಗಾಡಿ ಹಿಂಗೆ ಕುತ್ಕೊಂಡಲ್ಲ GT ಹಿಂದೆ, ಈಸ್ ಡೋರೆಮೋನ್. ಮುಂದೆ ಕುತ್ಕೊಂಡನ ನಮ್ಮ ತಮ್ಮ, ಇವ್ರು ನಮ್ಮ ಅಣ್ಣ, ಅವನು ಡೋರೆಮೋನ್ ನಮ್ಮ ತಮ್ಮ. ಹಂಗೆ ಸ್ವಲ್ಪ ಬಿಸಿಲು ಬಂದಂಗೆ ಆಗತೈತಿ. ಬಟ್ ಸ್ಟಿಲ್ ಬಿಸಿಲು ಬರತ್ತಿಲ್ಲ, ಮತ್ತು ಮಳೆ ಬರತೈತಿ. ನಾ ಇನ್ನು ಮಟ್ಟನೂ ಮಂಗ್ಳೂರು ವಿಸಿಟ್ ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಾ ಹೋಗ್ತಿರೋದು ಮಂಗ್ಳೂರಿಗೆ. ಉಡುಪಿ ಮುಂದೆ ಮತ್ತೆ ಹೋಗಿರಲಿಲ್ಲ. ಉಡುಪಿನೂ ಲಾಸ್ಟ್ ಇಯರೇ ಬಂದಿದ್ದು ನಾನು, ಅದಕ್ಕಿಂತ ಮುಂಚೆನೂ ಬಂದಿರಲಿಲ್ಲ. ಸೊ ಮಂಗ್ಳೂರು ಫಸ್ಟ್ ಟೈಮ್. ಆಗಲೇ ಸ್ವಲ್ಪ ಹೊತ್ತು ನಾನು ಪಿಲಿಯನಾಗಿ ಕುಂತೆ. ಬಟ್ ಕುತ್ಕೊಂಡು ನೋವಾಯ್ತು ಎಲ್ಲ. ಅದಕ್ಕೋಸ್ಕರ ಮತ್ತೆ ಎಕ್ಸ್ಚೇಂಜ್ ಆದೆ. ಈಗ ಮತ್ತು ಆನ್ ರೈಡರ್ ಸೀಟ್.
ಬೈಕ್ ಹೊಡಬೇಕಾದ್ರೆ ಏನು ಅನ್ಸಂಗಿಲ್ಲ. ಬೈಕ್ ಹೊಡಬೇಕಾದ್ರೆ ಲೈಕ್ ಏನು ಆತೈತಿ ಏನು ಆತಿಲ್ಲ ಏನೋ ಗೊತ್ತಾಗೋದಿಲ್ಲ. ಅದೇ ಇಫ್ ಇನ್ ಕೇಸ್ ಸ್ವಲ್ಪ ತಿಂದು ಕುತ್ಕೊಂಡ್ರೆ ಒಂದೊಂದೇನು ಸ್ಟಾರ್ಟ್ ಆಗುತ್ತಾ. ಈ ಗಾಡಿ ನಾನು ಹೊಡ್ಯಾತೀನಿ, ಆ ಗಾಡಿ ನಮ್ಮ ಡೋರೆಮಾನ್ ಹೊಡ್ಯಾತಾನ. ಸೊ ಒಂದು ಪಿಕ್ ಸ್ಟಾಪ್ ಮತ್ತು ಎಲ್ಲಪ್ಪ ಅಂತಂದ್ರೆ ಮರವಂತೆ. ಇಲ್ಲಿ ನಮ್ಮ ಡೋರೆಮಾನ್ ಅದ ನೋಡ್ರಿ. ಸೊ ಇಷ್ಟ ತನಕ ಇವರು ಮಿಮಿಕ್ ಮಾಡತ್ತಿದ್ರು. ಯಾರ್ದಪ್ಪ ಅಂದ್ರೆ ಕಿಪಿಕಿ ಇರ್ತಿದ್ದ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಅಂತಂದು ಹೇಳಿ ಅದಾಯ್ತು. ಆಮೇಲೆ ಮತ್ತೆ ಸ್ವಲ್ಪ ಒಂದು 2-3 ಆ್ಯಕ್ಟಿಂಗ್ ಮಾಡಿದ್ರಿ ಇಲ್ಲಿ ಇವರು. ಸೊ ಈಗ ನಾವು ನೆಕ್ಸ್ಟ್ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಕೊರಗಜ್ಜಾಗೇನೋ 5 ದೇವ್ರು ನೋಡ್ಬೇಕಂತಪ್ಪ. ಅದೇನೋ ಆಸ್ಪಾಸ 5 ದೇವ್ರು ನೋಡ್ಕೊಂಡು ನೆಕ್ಸ್ಟ್ ಇವತ್ತಿನ ಡೆಸ್ಟಿನೇಷನ್ ಕಣ್ಣೂರು. ವಿಲ್ ಟ್ರೈ ಮಾಡೋಣ 100% ಕಣ್ಣೂರು ರೀಚ್ ಆಗಾಕ. ಇವ್ರು ಹೋಗೋಣ ಆ ಥರ, ಇವ್ರು ಸಾಥ್ ಕೊಟ್ರೆ ನಾ ರೆಡಿ ಹೋಗಕ್ಕೆ. ಸೊ ಲೆಟ್ಸ್ ಗೋ. ನಾನು ಕಂಡೆ ಕಂಡೆ ಮಳೆಗಲಿಯಲಿ ನಂದ ಹೂವೆ, ಆ ಸೊಬಗಲಿ ಮರೆತೆ ಹೋದೆನು ನನ್ನನೆ ನಾನು. ಅವಳಿರದ ಊರಿನಲ್ಲಿ ನೆಲೆಸಿರುವೆ, ಕಣ್ಣನ್ನು ಕನಸುಗಳ ಕೂಡಿಡುವೆ. ಈ ರೀತಿ ಬದಲಿಸಿ ನನ್ನನ್ನು ಈಗ ಎಲ್ಲಿ ಹೋದೆ. ಸೊ ನಮ್ಮ ಗ್ರೂಪ್ನಾಗ ಡೋರೆಮಾನ್ ಹೋಗಿ ಈಗ ಸೂಪರ್ ಮ್ಯಾನ್ ಆಗೈತಿ. ಈ ಹೆಲ್ಮೆಟ್ ಹಾಕೊಂಡಿದ್ದಕ್ಕೆ ಕಡ್ಸಾತಾರ ಅಂದಿದ್ದು ಗೊತ್ತು. ಹೊಸ ಹೆಲ್ಮೆಟ್ ತೊಗೊಂಡು ನಾನು ಈಗಲ್ಲಿ ತೊಗೊಂಡು ಬಂದಾನು. ವೇಗಾದ ಯಾವುದೋ ಹೆಲ್ಮೆಟ್ ತೊಗೊಂಡು ನಾನು ಬ್ಲ್ಯಾಕ್ ಕಲರ್ದ. ಅದಕ್ಕೆ ಗೋಲ್ಡ್ ವೈಸರ್ ಐತಿ. ಯಾರು ಗೋಲ್ಡ್ ಅಲ್ಲ, ಸಿಲ್ವರ್ ಗೋಲ್ಡ್ ಮಿಕ್ಸ್ ಇರೋದು ಅದು ತೊಗೊಂಬಂದು ನಾನು. ಉಡುಪಿ ಒಳಗದೇವಿ. ಉಡುಪಿ ಇಲ್ಲಿಂದ ಸೂರತ್ ಕಲ್ಲು, ಕಣ್ಣೂರು, ಕೊಚ್ಚಿ. ಕಣ್ಣೂರು 203 ಕಿಲೋಮೀಟರ್ಸ್. ನನ್ನ ಫೇವ್ರೆಟ್ ಪಾಸಿಂಗ್ ಇದು K20. ಸೊ ಇಲ್ಲಿಂದ ಕಣ್ಣೂರಿನ 203 ಕಿಲೋಮೀಟರ್ಸ್. ಮಂಗಳೂರು ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 50 ಕಿಲೋಮೀಟರ್ಸ್ ಇರಬೇಕು. ಟೈಮ್ ಆಗಿರ್ಬೋದು 1 o'clock, ನನಗೂ ಗೊತ್ತಿಲ್ಲ. ಸೂರ್ಯ ಮಾಲಿದನ್ ಈ ಕಡೆ ಇದಾನೆ. 1 o'clock ಆಗಿರ್ಬೋದು ಮೋಸ್ಟ್ ಪ್ರಾಬ್ಲಿ. ಕೋಮಲ್ವಾ ನನ್ನ ಟೈಮ್ ಎಷ್ಟು ಕರೆಕ್ಟ್ ಹೇಳಿದೆಪ್ಪ ಅಂತಂದ್ರೆ 1 o'clock. ಟೈಮ್ ಹೇಳೋಕ್ಕೂ ಬರ್ತೈತೆ ನಂಗೆ ಸೂರ್ಯ ನೋಡಿ. ಮಂಗಳೂರು 48 ಕಿಲೋಮೀಟರ್ಸ್. ವಿ ಆರ್ ಕಮಿಂಗ್. ಈಗ ಫಸ್ಟ್ ಮಂಗ್ಳೂರು ರೀಚ್ ಆಗ್ಬೇಕು. ಮಂಗ್ಳೂರು ರೀಚ್ ಆಗಿ ದೇವ್ರಿಗೆ ಹೋಗಿ ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಬಿಡ್ಬೇಕು. ಬಿಟ್ವ ಅಂದ್ರೆ ಮತ್ತೆ ಅಲ್ಲಿಂದ ಒಂದು 4-5 ತಾಸು 4 ತಾಸು. ಸೊ ಇವತ್ತಿನ ಡೆಸ್ಟಿನೇಷನ್ ಐ ಗೆಸ್ ಮೋಸ್ಟ್ ಪ್ರಾಬ್ಲಿ ರೀಚ್ ಆಗ್ತೇವಿ. ಸೊ ಈಗ ಜಸ್ಟ್ ಬಂದು ಮಂಗ್ಳೂರಿಗೆ ರೀಚ್ ಆದ್ವಿ. ಅದೇನೋ ಕೊರಗಜ್ಜ ಇಲ್ಲಿ ಭಾಳ ಅದಾವಂತ. ಲೈಕ್ ದೇವಸ್ಥಾನ ಭಾಳ ಕೊರಗಜ್ಜ ದೇವಸ್ಥಾನ ಅದಾವಂತೆ. ಆದಿಸ್ಥಳ ಕೊರಗಜ್ಜ ಅಂತ ನೋಡ್ಬೇಕಂತೆ. ಈಗ ನನ್ನ ಜೊತೆ ಬಂದವ್ರು ಹೇಳಿದ್ರೆ ಆದಿಸ್ಥಳ ಕೊರಗಜ್ಜ ನೋಡ್ಬೇಕಂತಂದೇಳಿ. ದಟ್ ಮೈಟ್ ಬಿ ಪ್ರೆಸ್ಟೀಜ್ ಅನ್ನಿಸ್ತೀವಿ. ಐ ಆಮ್ ರೈಟ್. ಅದು ಪ್ರೆಸ್ಟೀಜ್ ಅವ್ರದ್ದು ಅಪಾರ್ಟ್ಮೆಂಟ್. ವೈ ಬಿಕಾಸ್ ಅದು ಪ್ರೆಸ್ಟೀಜ್ ಇನ್ ಕಲರ್, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಇನ್ ಕಲರ್. ಸೊ ಈಗ ಎಷ್ಟು ಎಲ್ಲಿ ಬಂದಿದ್ದಪ್ಪ ಅಂತಂದ್ರೆ ಕೊರಗಜ್ಜ ದೇವಸ್ಥಾನಕ್ಕೆ. ಆದಿಸ್ಥಳ ಸ್ವಾಮಿ ಕೊರಗಜ್ಜ ಕರ್ನಾಟಕ ಒಳಗಿರೋ ಫೇಮಸ್ ಟೆಂಪಲ್ ಒಳಗೆ. ನಾನು ಇದು ಒಂದು ನೋಡಿರಲಿಲ್ಲ, ಬಾಕಿ ಆಲ್ಮೋಸ್ಟ್ ಎಲ್ಲ ನೋಡೀನಿ. ಇದೊಂದು ನೋಡಿಲ್ಲ ನಾನು. ಕುಕ್ಕೆ ಸುಬ್ರಹ್ಮಣ್ಯ ಒಂದು ನೋಡಿಲ್ಲ. ಸೊ ಅದು ಒಂದು ಜಲ್ದಿ ನೋಡ್ತೀನಿ. ಇಲ್ಲಿ ಬಂದವ್ರಿಗೆ ನಂಬರ್ ತೊಗೋತಾರ. ವಾಟ್ಸಪ್ ಚಾನಲ್ ಐತೆ ಅವ್ರದ್ದು, ಅದ್ರೊಳಗೆ ಜಾಯಿನ್ ಮಾಡೋಕೆ. ಡೈಲಿ ದರ್ಶನ ಮಾಡಿದ್ದ ಅಲಂಕಾರದ ಫೋಟೋ ಕಳಿಸ್ತಾರಂತ ಅದ್ರೊಳಗೆ. ಸೊ ಭಾಳ ಚಲೋ ಐತಿ. ಏನು ಸಪ್ಲ ಗಿಪ್ಲ ಇಲ್ಲ, ಫುಲ್ ಶಾಂತ ಐತಿ. ಒಂಥರ ಏನೋ ಪೀಸ್ ಅಂತನಂತಲ್ಲ ಹಂಗೈತಿ ದೇವಸ್ಥಾನ. ಡೂ ವಿಸಿಟ್. ಮಂಗ್ಳೂರು ಕಡೆ ಬಂದರೆ ಪಕ್ಕಾ ಬರ್ರಿ, ನೋಡ್ರಿ ಭಾಳ ಚಲೋ ಐತಿ. ಗುಡಿ ಮಾತ್ರ ಚಲೋ ಐತಿ, ಭಾಳ ಮಸ್ತ್ ಐತಿ. ಒಂದು ಟೈಪ್ ಹಿಂಗೆ ಫುಲ್ ಶಾಂತ ಐತಿ.
ಅಲ್ಲಿ ಅದು ದೇವ್ರಿಗೆ ಏನೇನು ಇಡಬೇಕಾದ ಹೊರಗೆ ಸಿಗ್ತೈತಿ, ಅದನ್ನು ತಗೊಂಡು ಹೋಗಿ ಇಟ್ಟು ಕೈ ಮುಗಿದ ಬರ್ಬೇಕಾ. ಇಲ್ಲಿಂದ ನೆಕ್ಸ್ಟ್ ಈಗ ಊಟ ಮಾಡ್ಕೊಂಡು ವಿಲ್ ಹೆಡ್ ಟು ಕಲ್ಲೂರ್. ಇಲ್ಲಿ ನಮ್ಮ ಡೋರೆಮನ್ ಗಾಡಿ ಹೊಡ್ಯಾತಾನ. ಸೊ ಜಸ್ಟ್ ಈಗ ಊಟ ಮಾಡಿದ್ವಿ. ಊಟ ಮಾಡಿ ನಾವು ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಸ್ಟೇಟ್, ಗಾಡ್ಸ್ ಓನ್ ಕಂಟ್ರಿ. ಹಾರ್ಟಿಲಿ ವೆಲ್ಕಮ್ ಯು. ಬಂದ್ವಿ ಕೇರಳ ಒಳಗೆ. ಹೋಗ್ಬೋದು ಸೊ ಹೋಗ್ಬೋದು ಇವಿ ಒಳಗೆ ನಡೀತೈತೆ. ಬಟ್ ಇಲ್ಲಿ ಹಾಕ್ಯಾರ ಬೋರ್ಡು, ಬಟ್ ಎಲ್ಲರೂ ಹೊಂಟಾರ. ಮತ್ತು ಪಿಲಿಯನ್ ಬೇರೆ ಹಿಂಗೆ ಎಕ್ಸ್ಚೇಂಜ್ ಹಾಕೊಂಡು ಹೊಂಟೇವಿ. ಆ್ಯಂಡ್ ಪ್ರಾಬ್ಲಮ್ ಏನಾಗೈತಪ್ಪ ಅಂದ್ರೆ ಫಸ್ಟ್ ಟೈಮ್ ನನ್ನ ಜೊತೆ ಬಂದವರೆಲ್ಲರೂ ಇಷ್ಟು ಲಾಂಗ್ ಲೈಕ್ 500 ಕಿಲೋಮೀಟರ್ಸ್ ಅಡೇ ಹೊಡ್ಯಾತಿರೋದು ಸಾಕಾಗೋಗ್ಬಿಟ್ಟೈತೆ ಅವ್ರಿಗೆ. ಒಂದಿನಕ್ಕೆ ಇಷ್ಟು ಹೊಡೆಸ್ದಪ್ಪ ಅಂದ್ರೆ ಆಗೋದಿಲ್ಲ. ಇನ್ನೊಂದು ಸತಿ ಸತ್ರು ಬರೋದಿಲ್ಲ ನಿನ್ನ ಜೊತೆ ಎಲ್ಲಿ ರೈಡ್ ಅನ್ನತ್ತಾರ. ಓ ಮೈ ಗಾಡ್, ಅಷ್ಟು ಪೋಲೋ ಕಾಣತ್ತಾವ. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಮಾಡಿಫೈಡ್ ಅದಾವ. ಮ್ಯಾಗ್ ವೀಲ್ಸ್ ದೊಡ್ಡ ಟಯರ್ ಔಟ್ ಮಾಡಿಸಿದ್ವು, ರ್ಯಾಪ್ ಮಾಡಿಸಿದ್ದು, ಸ್ಟಿಕ್ಕರಿಂಗ್ ಮಾಡಿಸಿದ್ದು, ಸ್ಪಾಯ್ಲರ್, ಡಿಫ್ಯೂಸರ್ ಕಿಟ್, ಕೋಬ್ರಾ ಟೇಲ್ ಲ್ಯಾಂಪ್ಸ್ ಎಲ್ಲ ಎವ್ರಿಥಿಂಗ್ ಈಸ್ ಚೇಂಜ್. 428 ಕಿಲೋಮೀಟರ್ಸ್ ಬಂದೀವಿ. ಈಗ ಇಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಐತೆ ಕಣ್ಣೂರು. ಅದು ಎಷ್ಟು ದೂರ ಅನ್ಸಾತೈತೆ ಅಂದ್ರೆ ಲಿಟ್ರಲಿ ಎಷ್ಟೊತ್ತಾತ್ಮ ಬರವಲ್ದು ಆಗ್ಲಿಂತ್ರ ಬೋಟ್ ನೋಡತ್ತೀವಿ. ಇನ್ನು ಅಷ್ಟೇ ಐತಿ, ಒಂದು 2 ಕಿಲೋಮೀಟರ್ಸ್ ಅಷ್ಟು ಡಿಟೆಕ್ಟ್ ಆಗತ್ತೈತೆ ಅದ್ರೊಳಗೆ. ಅದು ಬಿಟ್ಟರೆ ಜಾಸ್ತಿ ಏನು ಡಿಟೆಕ್ಟ್ ಆಗವಲ್ದು. ಸಾಕಾಗ್ಬಿಟ್ಟೈತಿ ಈಗ ಅದು. ಸೊ ಈಗ ಮತ್ತೆ ಇನ್ನೊಂದು ಪಿಕ್ ಸ್ಟಾಪ್ ತೊಗೊಂಡೈತಿ. ಎಲ್ಲಪ್ಪ ಅಂತಂದ್ರೆ ಚಹಾ ಕುಡಿಬೇಕಂತ ಹೇಳಿ. ಊರಸರಂತೂ ಎಲ್ಲೂ ಇಲ್ಲ. ಸೊ ಇನ್ನೂ 38 ಕಿಲೋಮೀಟರ್ಸ್ ಹೊಡೆದ ರೂಮ್ ಮಾಡ್ಬೇಕಂತ ನಾನು ಹೊಡಿಯತ್ತೇವ. ಸೊ ಇನ್ನೊಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಆಗ್ಬೋದು. ಅದಾದ್ಮೇಲಿಂದ ಸ್ಟೇ ಮಾಡ್ತೀವಿ. ಸ್ಟೇ ಮಾಡಿ ಫುಲ್ ರೆಸ್ಟ್. ಸೊ ಟೀ ಪಿಟ್ ಸ್ಟಾಪ್ ಆಯ್ತು. ಈಗ ವಾಪಸ್ ಮತ್ತೆ ಹೊಂಟ್ವಿ. ಸೊ ಎಲ್ಲಿ ಬಂದಿದ್ವಪ್ಪ ಅಂತಂದ್ರೆ ಗುರುವಾಯೂರಿಗೆ ಬಂದಿದ್ವಿ. ಅದು ಕೃಷ್ಣನ ದೇವಸ್ಥಾನ ಐತಲ್ಲ, ಅಲ್ಲಿಗೆ ಬಂದಿದ್ವಿ. ರೈಟ್ ಸೈಡ್ ಹೋಗಿದ್ದ ಗಾಡಿ ಲೆಫ್ಟ್ ಸೈಡಿಗೆ ಬರಕ್ಕೆ ರೆಡಿಲ್ಲ, ಲೆಫ್ಟ್ ಸೈಡ್ ಹೋಗಿದ್ದ ಗಾಡಿ ರೈಟ್ ಸೈಡಿಗೆ ಬರಕ್ಕೆ ರೆಡಿಲ್ಲ. ಅವ್ರವ್ರದ ವಾದ ನಡಾತಿ.